ನಮಸ್ತೆ ಎಲ್ಲರಿಗೂ. ಇವತ್ತು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ PMFBY ಈ ಸ್ಕೀಮನ್ನು ಡಿಸ್ಕಸ್ ಮಾಡೋಣ. ಇದು ಒಂದು ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಆಗಿದೆ. ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮು ಅಂತಂದರೆ ಇಲ್ಲಿರುವ ಮೊತ್ತವನ್ನು ಫಂಡಿಂಗ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಅಂದರೆ, ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟು ಎಲ್ಲ ಸ್ಟೇಟ್ ಮತ್ತು UTಗಳಲ್ಲಿ ಅಂದರೆ ಯೂನಿಯನ್ ಟೆರಿಟರಿಗಳಲ್ಲಿ 50% ಕೊಡ್ತಾರೆ. ಅದೇ ಏನಾದರೂ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಆದರೆ ಅಲ್ಲಿ ಸೆಂಟ್ರಲ್ ಗೌರ್ಮೆಂಟದ್ದು ಶೇರು 90% ಇರುತ್ತೆ ಮತ್ತು ಸ್ಟೇಟ್ ಗೌರ್ಮೆಂಟದ್ದು ಶೇರು 10% ಇರುತ್ತೆ. ಇದು ಲಾಂಚ್ ಆಗಿರೋದು 2016ರಲ್ಲಿ. ಇದು ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ಸ್ ವೆಲ್ಫೇರ್ ಅದರ ಅಡಿಯಲ್ಲಿ ಕೆಲಸವನ್ನು ಮಾಡುತ್ತದೆ. ಇದು ಒಂದು ಅಂಬ್ರೆಲಾ ಸ್ಕೀಮ್ ಆಗಿದೆ. ಅಂದರೆ ಮೊದಲೇ ಇದ್ದಂಥ 2-3 ಸ್ಕೀಮ್ಗಳನ್ನು ಒಟ್ಟುಗೂಡಿಸಿ ಅದನ್ನು ರಿಪ್ಲೇಸ್ ಮಾಡಿ ಈ ಒಂದು ಸ್ಕೀಮನ್ನು ಲಾಂಚ್ ಮಾಡಿರ್ತಾರೆ. ಆ ಸ್ಕೀಮ್ ಯಾವುದು ಅಂತಂದರೆ, ಮೊದಲನೇದಾಗಿ ನ್ಯಾಷನಲ್ ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಸ್ಕೀಮ್ NAIS ಅಂದರೆ ರಾಷ್ಟ್ರೀಯ ಕೃಷಿ ವಿಮಾ ಯೋಜನೆ. ಅದರ ಜೊತೆಗೆ ಅದನ್ನು ಮಾಡಿಫೈಡ್ ಮಾಡಿದಂಥ ಯೋಜನೆ ಮಾಡಿಫೈಡ್ NAIS ಮತ್ತು ಇನ್ನೊಂದು ವೆದರ್ ಬೇಸ್ಡ್ ಕ್ರಾಪ್ ಇನ್ಶೂರೆನ್ಸ್ ಸ್ಕೀಮ್. ಈ 3 ಸ್ಕೀಮ್ಗಳನ್ನು ಒಟ್ಟುಗೂಡಿಸಿ ಅದನ್ನು ರಿಪ್ಲೇಸ್ ಮಾಡಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅನ್ನು ತಗೊಂಡು ಬಂದಿದ್ದಾರೆ. ಇದು ಒನ್ ನೇಷನ್ ಒನ್ ಸ್ಕೀಮ್ ಆ ಥೀಮ್ ಅಂಡರಲ್ಲಿ ಇದು ಬರುತ್ತೆ. ಇದರ ಆಬ್ಜೆಕ್ಟಿವ್ಸ್ ಏನು, ಯಾಕೆ ಈ ಸ್ಕೀಮನ್ನು ತೊಗೊಂಡು ಬಂದರು ಅಂತ ಅಂದರೆ, ಮೊದಲನೇದಾಗಿ ಫೈನಾನ್ಷಿಯಲ್ ಸಪೋರ್ಟ್ ಫಾರ್ಮರ್ಸ್ಗೆ ಕೊಡೋದಕ್ಕೆ ಅಂತ ಹೇಳಿ, ಎರಡನೇದಾಗಿ ಬೆಳೆ ಹಾನಿ ನಾಶ ಆದರೆ ಇನ್ಕಮನ್ನು ಸ್ಟೆಬಿಲೈಸ್ ಮಾಡೋದಕ್ಕೆ ಅಂತ ಹೇಳಿ ಕೊಡೋದು, ಮೂರನೇದಾಗಿ ಅಗ್ರಿಕಲ್ಚರ್ ಸೆಕ್ಟರಲ್ಲಿ ಯಾವಾಗಲೂ ಹಣದ ಫ್ಲೋ ಆಗ್ತಾ ಇರಬೇಕು ಅಂತ ಹೇಳಿ ಈ ಸ್ಕೀಮನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದನ್ನು ಯಾವ ರೀತಿ ಮಾಡ್ತಾರೆ, ಅದು ಅಡಾಪ್ಟೇಷನ್ ಆಫ್ ಇನೋವೇಷನ್ ಆ್ಯಂಡ್ ಮಾಡರ್ನ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಆ್ಯಂಡ್ ಕ್ರಾಪ್ ಡೈವರ್ಸಿಫಿಕೇಷನ್ ಅಂತಂದರೆ, ಇಲ್ಲಿ ಇನೋವೇಷನ್ನು ಮಾಡರ್ನ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ಸನ್ನು ಆಮೇಲೆ ಕ್ರಾಪ್ ಬೇರೆ ಬೇರೆ ವೆರೈಟಿ ಕ್ರಾಪನ್ನು ಇಂಟ್ರೊಡ್ಯೂಸ್ ಮಾಡೋದ್ರ ಮೂಲಕ ಇದನ್ನು ಸಕ್ಸಸ್ ಮಾಡಬೇಕು ಅಂತ ಹೇಳಿ ಈ ಸ್ಕೀಮನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈಗ ಯಾವ್ಯಾವ ಕ್ರಾಪ್ಸು ಇನ್ಶೂರೆನ್ಸ್ ಕವರೇಜ್ ಸಿಗುತ್ತೆ ಅಂತ ನೋಡೋಣ. ಮೊದಲನೇದಾಗಿ ಫುಡ್ ಕ್ರಾಪ್ಸು, ಅದರಲ್ಲಿ ಯಾವ್ಯಾವು ದವಸ ಧಾನ್ಯಗಳು, ಕಿರುಧಾನ್ಯಗಳು, ಕಾಳುಗಳು, ಎಣ್ಣೆ ಬೀಜಗಳು ಇವೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಅದೇ ರೀತಿ ಯಾವುದಾದ್ರೂ ಕಮರ್ಷಿಯಲ್ ಕ್ರಾಪ್ಸ್ ಇದೆ ಅವು, ಮತ್ತು ಹಾರ್ಟಿಕಲ್ಚರ್ ಕ್ರಾಪ್ಸ್ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿದೆ. ಇನ್ಶೂರೆನ್ಸ್ ಕವರೇಜು ಏರಿಯಾ ಬೇಸ್ಡ್ ಅಪ್ರೋಚ್ ಅದರದಿಂದ ಕ್ಯಾಲ್ಕುಲೇಷನನ್ನು ಮಾಡ್ತಾರೆ. ಹಾಗಿದ್ರೆ ಏನಿದು ಏರಿಯಾ ಬೇಸ್ಡ್ ಅಪ್ರೋಚ್? ಏರಿಯಾ ಬೇಸ್ಡ್ ಅಪ್ರೋಚ್ ಇದರಲ್ಲಿ ಒಂದು ಏರಿಯಾನ ಒಂದು ಮೇಜರ್ ಕ್ರಾಪ್ ಕನ್ಸಿಡರ್ ಮಾಡಿದ್ರೆ ಅದಕ್ಕೆ ಒಂದು ಏರಿಯಾನ ಏನು ಮಾಡ್ತಾರೆ, ಯೂನಿಟ್ ಏರಿಯಾ ಅಂತ ಕನ್ಸಿಡರ್ ಮಾಡ್ತಾರೆ. ಅದು ಏರಿಯಾ ಏನಾಗಿರ್ಬೋದು, ಒಂದು ವಿಲೇಜ್ ಆಗಿರ್ಬೋದು ಅಥವಾ ವಿಲೇಜ್ ಪಂಚಾಯಿತಿಯನ್ನು ಆಗಿರ್ಬೋದು, ಈ ರೀತಿ ಒಂದು ಏರಿಯಾನ ಕನ್ಸಿಡರ್ ಮಾಡ್ತಾರೆ. ಆ ಏರಿಯಾದಲ್ಲಿ ಕಳೆದ 7 ವರ್ಷದ ಇಳುವರಿಯನ್ನು ನೋಟ್ ಮಾಡ್ಕೊತಾರೆ. ಈಗ ಕನ್ಸಿಡರ್ ಮಾಡಿ 2024 ಈ ಸಾಲಿನ ಥ್ರೆಶೋಲ್ಡ್ ಈಲ್ಡ್ ಎಷ್ಟಿದೆ ಅಂತ ಕನ್ಸಿಡರ್ ಮಾಡೋದಕ್ಕೆ ನಾವು ಕಳೆದ 7 ವರ್ಷ ಅಂದರೆ 2023ರಿಂದ 2017ವರೆಗೂ ಆ ಇಳುವರಿಯನ್ನು ನಾವು ನೋಟ್ ಮಾಡ್ಕೋಬೇಕಾಗುತ್ತೆ. ಅದರಲ್ಲಿ ಬೆಸ್ಟ್ ಯಾವುದು 5 ಇಳುವರಿ ಇರುತ್ತಲ್ಲ ಆ 5ನ ನಾವು ಎವರೇಜ್ ತೆಗಿಬೇಕಾಗುತ್ತೆ. ಆಗ ಸಿಗೋದೇ ನಮಗೆ ಥ್ರೆಶೋಲ್ಡ್ ಈಲ್ಡ್. ಇದು ಏರಿಯಾ ಬೇಸ್ಡ್ ಅಪ್ರೋಚ್ಗೆ ಒಂದು ಎಕ್ಸಾಂಪಲ್. ಇದನ್ನು ಯಾವ ರೀತಿ ಎಸ್ಟಿಮೇಷನ್ ಮಾಡ್ತಾರೆ ಅಂದರೆ, ಈಲ್ಡ್ ಎಸ್ಟಿಮೇಷನ್ ಸಿಸ್ಟಮ್ ಬೇಸ್ಡ್ ಆನ್ ಟೆಕ್ನಾಲಜಿ STEC ಅನ್ನೋ ಒಂದು ಮ್ಯಾನ್ಯುವಲ್ ಇದೆ. ಆ ಮ್ಯಾನ್ಯುವಲ್ ಸಹಾಯದಿಂದ ಗ್ರಾಮ ಪಂಚಾಯತಿ ಲೆವೆಲಲ್ಲಿ ಇದನ್ನು ಕ್ಯಾಲ್ಕುಲೇಟನ್ನು ಮಾಡಿ ಇಟ್ಟಿರ್ತಾರೆ ಎವ್ರಿ ಇಯರ್. ಇನ್ಶೂರೆನ್ಸ್ ಕವರೇಜು ಯಾವ್ಯಾವ ಸ್ಟೇಜಲ್ಲಿ ಇನ್ಕ್ಲೂಡ್ ಆಗುತ್ತೆ ಅಂತ ನೋಡೋಣ. ಈ ಸ್ಕೀಮಲ್ಲಿ ಏನಾಗಿದೆ ಅಂದರೆ, ಎಲ್ಲ ಸ್ಟೇಜಲ್ಲೂ ಇನ್ಶೂರೆನ್ಸನ್ನು ಇನ್ಕ್ಲೂಡ್ ಮಾಡಿದ್ದಾರೆ. ಮೊದಲನೇ ಸ್ಟೇಜು ಬಿತ್ತನೆ, ನೆಡುವಿಕೆ ಮತ್ತು ಮೊಳಕೆಯೊಡೆಯುವ ಸಮಯದಲ್ಲಿ ಏನಾದರೂ ಅಪಾಯ ಆದರೆ, ಅದು ಯಾವ ರೀತಿ ಅಪಾಯ ಆಗ್ಬೋದು? ಈಗ ಬಿತ್ತನೆ ಮಾಡಿರ್ತಾರೆ, ಕಡಿಮೆ ಮಳೆ ಆಗುತ್ತೆ ಅಥವಾ ಜಾಸ್ತಿ ಹವಾಮಾನದಿಂದ ಪ್ರತಿಕೂಲವಾಗಿ ಬಿತ್ತನೆ ಏನಾಗುತ್ತೆ, ಹಾಳಾಗುತ್ತೆ, ಆಗಿರ್ಬೋದು. ಅಥವಾ ಸೆಕೆಂಡ್ ಸ್ಟೇಜ್ ಯಾವುದು ಅಂದರೆ ಬೆಳವಣಿಗೆ ಸ್ಟೇಜ್. ಬೆಳವಣಿಗೆ ಸಮಯದಲ್ಲಿ ಬೆಳೆ ಏನಾದರೂ ಹಾಳಾದರೆ ಅದಕ್ಕೆ ರೀಸನ್ಸು ಅನಿಯಂತ್ರಿತ ಬರ ಆಗಿರ್ಬೋದು, ಬೆಳೆ ರೋಗ ಆಗಿರಬಹುದು, ಭೂ ಕುಸಿತ ಆಗಿರಬಹುದು, ನೈಸರ್ಗಿಕ ಬೆಂಕಿ, ಮಿಂಚು, ಆನೆಕಲ್ಲು, ಈ ರೀತಿ ಏನಾದರೂ ಹವಾಮಾನ ಪ್ರತಿಕೂಲವಾಗಿರುತ್ತೆ, ಅದಕ್ಕೂ ಕೂಡ ವಿಮೆ ವಿಸ್ತರಣೆಯನ್ನು ಮಾಡಿದ್ದಾರೆ. ಮೂರನೇದು ಯಾವುದು ಅಂದರೆ ಕೊಯ್ಲು ಹಂತ ಅಥವಾ ಹಾರ್ವೆಸ್ಟ್ ಸ್ಟೇಜ್. ಇದರಲ್ಲಿ ಏನಾಗುತ್ತೆ ಅಂದರೆ, ನೀವು ಸುಗ್ಗಿ ಮಾಡಿರ್ತೀರಾ, ಸುಗ್ಗಿ ನಂತರದ ಸಮಯದಲ್ಲಿ ಏನಾದರೂ ಅಪಾಯಗಳು ಬಂದರೆ ಅದು ವಿಮೆಯಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಅದು ಯಾವ ರೀತಿ ಅಂದರೆ, ಈಗ ನೀವು ಸುಗ್ಗಿ ಮಾಡಿರ್ತೀರಾ, ಕಟಾವು ಮಾಡಿ ಇಟ್ಟಿರುವಂಥ ಬೆಳೆಗೆ ಏನಾದರೂ ಆನೆಕಲ್ಲು, ಚಂಡಮಾರುತ ಬಂದು ಬೆಳೆ ಹಾನಿ ಆದರೆ ಆವಾಗ 2 ವಾರಗಳ ಕಟಾವಾದ ನಂತರ 2 ವಾರಗಳವರೆಗೂ ವಿಮೆ ಅಪ್ಲೈ ಆಗುತ್ತೆ. ನಾಲ್ಕನೇದು ಯಾವುದು ಅಂದರೆ, ಆಕಸ್ಮಿಕವಾಗಿ ಏನಾದರೂ ಮಳೆ, ಭೂ ಕುಸಿತ, ಮೋಡಗಳ ಸ್ಫೋಟ ಈ ರೀತಿ ಆದರೂ ಆ ಅಪಾಯದಿಂದ ಆದಂಥ ನಷ್ಟಕ್ಕೆ ವಿಮೆ ಇನ್ಕ್ಲೂಡ್ ಆಗಿದೆ. ಈಗ ಯಾವುದ್ಯಾವುದಕ್ಕೆ ಅಪ್ಲೈ ಆಗಲ್ಲ ಅಂತ ನೋಡೋಣ. ಯುದ್ಧ ಆಗಿರ್ಬೋದು, ಪರಮಾಣುಗಳಿಂದ ಅಪಾಯ ಆಗಿರ್ಬೋದು ಅಂದರೆ ನ್ಯೂಕ್ಲಿಯರ್ ರಿಸ್ಕ್ ಆಗಿರ್ಬೋದು, ಅಥವಾ ಈಗಾಗಲೇ ದುರುದ್ದೇಶವಾಗಿ ಅದನ್ನು ಹಾನಿ ಮಾಡಿರ್ಬೋದಾಗಿರ್ಬೋದು. ಅಂದರೆ ಯಾವುದನ್ನು ತಪ್ಪಿಸಬಹುದಾಗಿತ್ತು ಅಂಥ ಅಪಾಯಗಳಿಂದ ಆದಂಥ ನಷ್ಟವನ್ನು ವಿಮೆ ಇನ್ಕ್ಲೂಡ್ ಮಾಡಲ್ಲ. ಈಗ ಪ್ರೀಮಿಯಮ್ಸನ್ನು ನೋಡೋಣ. ಖಾರಿಫ್ ಕ್ರಾಪ್ಸ್ಗಾದರೆ 2% ಪ್ರೀಮಿಯಮನ್ನು ಇರುತ್ತೆ, ರಾಬಿ ಕ್ರಾಪ್ಸ್ಗಾದರೆ 1.5%, ಕಮರ್ಷಿಯಲ್ ಕ್ರಾಪ್ಸ್ಗಾದರೆ 5%, ಹಾರ್ಟಿಕಲ್ಚರ್ ಕ್ರಾಪ್ಸ್ಗಾದರೆ 5%.
ಪ್ರೀಮಿಯಮ್ಸ್ ಯಾವ ರೀತಿ ಕೊಡೋದು, ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತಲೂ ನೋಡೋಣ. ಒಬ್ಬ ರೈತನಿಗೆ 1 ಹೆಕ್ಟೇರ್ ಜಮೀನಿದ್ರೆ ಆ ಜಮೀನಿನ ಮೇಲೆ ಅವನು 20,000 ಇನ್ಶೂರೆನ್ಸನ್ನು ತೊಗೊಂಡಿರ್ತಾನೆ ಅಂತ ತಿಳ್ಕೊಳ್ಳಿ. ಆಗ ಒಂದು ಯಾವುದೇ ಆದಂಥ ಇನ್ಶೂರೆನ್ಸ್ ಕಂಪನಿ ಅದಕ್ಕೆ 6,000 ಪ್ರೀಮಿಯಮನ್ನು ಕ್ಯಾಲ್ಕುಲೇಟ್ ಮಾಡಿ ಹೇಳಿರ್ತಾರೆ. ಆ 6,000 ಏನಾಗುತ್ತೆ ಅಂದರೆ 2%. ಒಂದು ವೇಳೆ ಅದು ಖಾರಿಫ್ ಕ್ರಾಪ್ ಆಗಿತ್ತು ಅಂದರೆ 2%, ಅಂದರೆ 400 ರೂಪಾಯಿ. ಆ 400 ರೈತ ಕೊಡಬೇಕಾಗುತ್ತೆ. ಇನ್ನು ಮಿಕ್ಕಿದ 5,600 ಏನಿದೆ ಅಲ್ಲ, ಅದು ಗೌರ್ಮೆಂಟ್ ಕೊಡುತ್ತೆ. ಆ ಗೌರ್ಮೆಂಟ್ ಏನಾದರೂ ಸ್ಟೇಟು UT ಇದರಲ್ಲಿ ಬಂದರೆ ಅದು 50-50 ಆಗಿ ಡಿವೈಡ್ ಆಗುತ್ತೆ. ಒಂದು ವೇಳೆ ಅದು ನಾರ್ತ್ ಈಸ್ಟರ್ನ್ ಸ್ಟೇಟ್ ಆದರೆ ಅದು 90-10 ಈ ರೀತಿ ಡಿವೈಡ್ ಆಗುತ್ತೆ. ಆಗಲೇ 20,000 ಇನ್ಶೂರ್ಡ್ ಸಮ್ ಅಂತ ಹೇಳೋದ್ನಲ್ಲ, ಅದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ MSP ಅನ್ನೋದು ಒಂದು ನಾವು ಮೊದಲೇ ಗೌರ್ಮೆಂಟ್ ಅನೌನ್ಸ್ ಮಾಡಿರುತ್ತೆ, ಅದನ್ನು ಸ್ಕೇಲಾಗಿ ಇಟ್ಕೊಂಡು ಕ್ಯಾಲ್ಕುಲೇಟನ್ನು ಮಾಡ್ತಾರೆ. ಆಗಲೇ ನಾನು ಹೇಳಿದ್ದೆ ಇನ್ಶೂರೆನ್ಸ್ ಕಂಪನಿ 6,000 ಚಾರ್ಜ್ ಮಾಡುತ್ತೆ ಅಂತ ಹೇಳಿ. ಅದು 6,000 ಯಾವ ರೀತಿ ಬಂತು ಅಂತಂದರೆ ಒಂದು APR, ಆ್ಯಕ್ಚುರಿಯಲ್ ಪ್ರೀಮಿಯಂ ರೇಟ್ ಅಂತ ಇರುತ್ತೆ. ಇದು ಒಂದು ವೇಳೆ ಲ್ಯಾಂಡ್ ಏನಾದರೂ ಇರಿಗೇಟೆಡ್ ಇದ್ದರೆ ಅದರಲ್ಲಿ ಯಾವ ಕ್ರಾಪ್ಸ್ ಇರುತ್ತೆ ಅದ್ರ ಮೇಲೆ ಈ ರೇಟನ್ನು ನಿಗದಿಪಡಿಸಲಾಗಿರುತ್ತೆ. ಅದು ಇನ್ಶೂರೆನ್ಸ್ ಕಂಪನಿ ನಿಗದಿ ಮಾಡಿರುತ್ತೆ. ಈ ಇದರಲ್ಲಿ 30% ಅಂತ ನಾವು ಕನ್ಸಿಡರ್ ಮಾಡಿದ್ರೆ 20,000ಕ್ಕೆ 30% 6,000 ಆಗುತ್ತೆ. ಆ 6,000ನೇ ಇನ್ಶೂರೆನ್ಸ್ ಪ್ರೀಮಿಯಂ ಅಮೌಂಟ್. ಈಗ ಇದರಲ್ಲಿ ಕೆಲವೊಂದು ಟರ್ಮ್ಸನ್ನು ನೋಡೋಣ. ಇದರಲ್ಲಿ ಸ್ಟೇಟ್ಸು UT ಪಾರ್ಟಿಸಿಪೇಷನ್ ಏನಾಗಿದೆ, ವಾಲಂಟರಿ ಆಗಿದೆ. ಅವ್ರು ಬೇಕು ಅಂದರೆ ಸೇರ್ಕೋಬೋದು. ಆಮೇಲೆ ಫಾರ್ಮರ್ಸಿಗೂ ಇದು ವಾಲಂಟ್ರಿ ಆಗಿದೆ. ಮೊದಲು ಏನಾದರೂ ಲೋನ್ ತೊಗೊಂಡವರಿದ್ದರೆ ಫಾರ್ಮರ್ಸು ಅವರಿಗೆ ಕಂಪಲ್ಸರಿ ಇರ್ತಿತ್ತು, ಅದು ಈಗ ತೆಗೆದುಹಾಕಿದ್ದಾರೆ. ಆಮೇಲೆ ಸ್ಟೇಟ್ಗಳು ಅವ್ರದ್ದೇ ಆದಂಥ ಇನ್ಶೂರೆನ್ಸ್ ಕಂಪನಿಯನ್ನು ಸೆಟಪ್ ಮಾಡಬಹುದು. ಆ ಇನ್ಶೂರೆನ್ಸ್ ಕಂಪನಿ 3 ವರ್ಷದವರೆಗೂ ನಾವು ಬಿಸ್ನೆಸ್ಸನ್ನು ಅವ್ರಿಗೆ ಕೊಡ್ಬೋದು. ಹಣ ಪಾವತಿ ಮಾಡುವಾಗ ಸೆಂಟರ್ ತನ್ನ ಶೇರನ್ನು ಮೊದಲೇ ಆನ್ ಟೈಮ್ ಅವರು ಪೇಮೆಂಟನ್ನು ಮಾಡಬಹುದು. ಅದೇ ಮೊದಲು ಯಾವ ರೀತಿ ಇತ್ತು ಅಂದರೆ ಸ್ಟೇಟ್ ಗೌರ್ಮೆಂಟು ಅವರ ಶೇರನ್ನು ಸೆಂಡ್ ಮಾಡಿದ ತಕ್ಷಣ ಆ ನಂತರದಲ್ಲಿ ಸೆಂಟ್ರಲ್ ಗೌರ್ಮೆಂಟು ತಮ್ಮ ಶೇರನ್ನು ಸೆಂಡ್ ಮಾಡ್ತಾಯಿದ್ರು. ಈಗ ಆ ನೋಟಿಫಿಕೇಷನ್ ತೆಗೆದುಹಾಕಿದ್ದಾರೆ. ಆಗಲೇ ನಾನು ಹೇಳಿದ್ದು 400 ಅಮೌಂಟು ಏನು ರೈತ ಪೇ ಮಾಡಬೇಕಿರುತ್ತಲ್ಲ, ಅದನ್ನು ಏನಾದರೂ ಸ್ಟೇಟ್ ಗೌರ್ಮೆಂಟು ನಾವು ಸಬ್ಸಿಡಿ ಮಾಡ್ತೀವಿ ಅಂತ ಅಂದರೆ ಆವಾಗ ಕಂಪಲ್ಸರಿ ಏನಾಗುತ್ತೆ, 1 ರೂಪಾಯಿ ಆದರೂ ರೈತರು ಕಟ್ಟಲೇಬೇಕಾಗುತ್ತೆ. ಯಾಕೆ ಅಂತಂದರೆ ಟ್ರ್ಯಾಕಿಂಗ್ ಆನ್ಲೈನ್ ಎನ್ರೋಲ್ಮೆಂಟ್ ಆಗಬೇಕು ಮತ್ತು ಅದನ್ನು ಟ್ರ್ಯಾಕಿಂಗ್ ಸಿಸ್ಟಮಿಗೆ ಅಳವಡಿಸಬೇಕು. ಅಂದರೆ ಅವರು ಕರಪ್ಷನ್ ಫ್ರೀ ಮಾಡಬೇಕು ಅಂದರೆ ಇದು 1 ರೂಪಾಯಿ ಕಂಪಲ್ಸರಿ ಇದೆ. ಸೊ ಫುಲ್ ಅಮೌಂಟ್ ಮಾಡೋಕ್ಕೆ ಬರಲ್ಲ, ಮಿನಿಮಮ್ 1 ರೂಪಾಯಿ ಕಂಪಲ್ಸರಿ. ಈ ಇನ್ಶೂರೆನ್ಸನ್ನು ಯಾರು ಹ್ಯಾಂಡಲ್ ಮಾಡ್ತಾರೆ? ಅದನ್ನು ಹ್ಯಾಂಡಲ್ ಮಾಡೋದೇ NCIP, ನ್ಯಾಷನಲ್ ಕ್ರಾಪ್ ಇನ್ಶೂರೆನ್ಸ್ ಪೋರ್ಟಲ್. ಇದು DG ಕ್ಲೇಮ್ ಮಾಡೆಲಲ್ಲಿ ಬರುತ್ತೆ. ಸೊ ಎಲ್ಲ ಕೆಲಸ ಏನಾಗುತ್ತೆ ಇದರ ಅಂಡರಲ್ಲೇ ವರ್ಕ್ ಇಂಪ್ಲಿಮೆಂಟ್ ಆಗಬೇಕು. ಏನಾದರೂ ಸ್ಟೇಟ್ ಗೌರ್ಮೆಂಟ್ ಇದನ್ನು ಕ್ರಿಯೇಟ್ ಅಥವಾ ಬೇರೆ ಯಾವುದಾದ್ರೂ ವೆಬ್ಸೈಟನ್ನು ಕೊಡಬಹುದಾ ಅನ್ನೋ ಕ್ವಶನ್ ಬರುತ್ತೆ. ಇನ್ನು ಸೆಂಟರ್ದಷ್ಟೇ ಯೂಸ್ ಮಾಡಬೇಕಾ? ಅದಕ್ಕೆ ಆನ್ಸರು ಎಸ್, ಕೇವಲ ಸೆಂಟರ್ದು ಮಾತ್ರ ಯೂಸ್ ಮಾಡಬೇಕು. ಸ್ಟೇಟ್ ಗೌರ್ಮೆಂಟು ಬೇರೆ ಒಂದು ಪೋರ್ಟಲ್ ಆಗಲಿ ಅಥವಾ ಈ ಬೇರೆ ಥರ್ಡ್ ಪಾರ್ಟಿ ಪೋರ್ಟಲ್ ಆಗಲಿ ಯಾವುದನ್ನು ಯೂಸ್ ಮಾಡೋಕ್ಕೆ ಬರಲ್ಲ. ಈ ಪೋರ್ಟಲಲ್ಲಿ ಯಾವ್ಯಾವ ರೈತ ಇದನ್ನು ಅವರವರು ಅಪ್ಲೋಡ್ ಮಾಡ್ತಾರಲ್ಲ ಡೇಟಾನ, ಅವರಷ್ಟೇ ಎಲಿಜಿಬಲ್ ಆಗಿರ್ತಾರೆ. ಅಪ್ಲೋಡ್ ಮಾಡುವಾಗ ಆಧಾರ್ ಕಾರ್ಡ್ ಕಂಪಲ್ಸರಿ ಆಗಿದೆ. ಪೋರ್ಟಲಲ್ಲಿ ಅಪ್ಲೈ ಮಾಡೋದು ಕೇವಲ ರೈತರು. ಇನ್ನು ಮಿಕ್ಕಿದಂಥ ಎಲ್ಲ ಕೆಲಸ ಏನಾಗುತ್ತೆ ಅದು ಸ್ಟೇಟ್ ಗೌರ್ಮೆಂಟು ಮತ್ತು ಸೆಂಟ್ರಲ್ ಗೌರ್ಮೆಂಟೇ ಮಾಡೋದು. ಆದರೆ ಸೆಟಲ್ಮೆಂಟ್ ಆದಮೇಲೆ SMS ಮಾತ್ರ ರೈತರಿಗೆ ಕಂಪಲ್ಸರಿಯಾಗಿ ಹೋಗುತ್ತೆ. ಇನ್ನೊಂದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಏನು ಅಂತ ಅಂದರೆ, ಆಗಲೇ ನಾವು ರಿಸ್ಕನ್ನು ಅಸೆಸ್ ಮಾಡೋದಕ್ಕೆ ಅಂತ ಹೇಳ್ತಾ ಇದ್ವಿ. ಏನಾದರೂ ಭೂಕಂಪ ಆದರೆ, ಮಳೆ ಜಾಸ್ತಿ ಆಯಿತು, ಅದನ್ನು ಯಾವ ರೀತಿ ಮಾಡ್ತಾರೆ ಅಂದರೆ ವೆದರ್ ಇನ್ಫಾರ್ಮೇಷನ್ ನೆಟ್ವರ್ಕ್ ಡೇಟಾ ಸಿಸ್ಟಮ್ ವಿಂಡ್ಸ್ ಅನ್ನೋ ಒಂದು ಪೋರ್ಟಲಿಂದ ಅಲ್ಲಿರುವಂಥ ಡೇಟಾನ ಯೂಸ್ ಮಾಡಿ ಇಲ್ಲಿ ನಾವು ರಿಸ್ಕ್ ಅಸೆಸ್ಮೆಂಟನ್ನು ಮಾಡ್ತಾರೆ ಮತ್ತು ಅದರ ಮೇಲೆ ಡಿಸಿಷನನ್ನು ತಗೊಳ್ತಾರೆ. ಇದಿಷ್ಟು PM ಫಸಲ್ ಬಿಮಾ ಯೋಜನಾ ಅಂದರೆ ಪ್ರಧಾನಮಂತ್ರಿ ಫಸಲ್ ವಿಮೆ ಯೋಜನೆಯನ್ನು ಇಲ್ಲಿವರೆಗೂ ನೋಡಿದ್ವಿ. ಪ್ಲೀಸ್ ಈ ಚಾನಲನ್ನು ಶೇರ್, ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿ ಪ್ರಮೋಟ್ ಮಾಡಿ. ಥ್ಯಾಂಕ್ ಯು.